ಹೆಂಗೆ ಹೇಳ್ಕೊಂಡು ಹೋಯ್ತಾಳೆ, ದನ ಹೇಳ್ಕೊಂಡಂಗೆ ಹೋಯ್ತಾಳೆ. ಓಡು ಓಡು. ರೆಡಿನಾ? ಸೋನೆ 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 ಪ್ರೀತಿಯ ಸೋನೆ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ವ್ಲಾಗ್ಸ್ ಎಷ್ಟು ಚೆನ್ನಾಗಿ ಗಾಳಿ ಬರ್ತಿದೆ. ಸುಮ್ಮನೆ ಹಾಗೆ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಇವಾಗಿನ್ನು ಪೂಜೆ ಮಾಡಿ ಎಲ್ಲ ಮಾಡಿ ಬಂದು ಕಾಲೇಜಿಗೆ ರೆಡಿ ಆಗಬೇಕು ಗೈಸ್. ಕಾಲೇಜಿಗೆ ರೆಡಿಯಾಗಿ ಸಿಗ್ತೀನಿ. ನೇಹಾನು ಸಿಗ್ತಾಳೆ, ನಾನು ಸಿಗ್ತೀನಿ, ಎಲ್ಲರೂ ಸಿಗ್ತೀವಿ. ಕಾಲೇಜಿಗೆ ರೆಡಿ ಆಗಾಯಿತು ಗೈಸ್. ಇವಾಗ ನಾಷ್ಟ ಮಾಡ್ತಾಯಿದ್ದೀನಿ. ಏನು ಗೊತ್ತಾ ನಮ್ಮ ಮನೇಲಿ ನಾಷ್ಟ? ಚಟ್ನಿ, ವಡೆ, ತೂತ್ ವಡೆ. ಗೀತಾ ಇಲ್ಲವಳೆ ಅಂತ ತಲೆ ಕೆಡ್ಸ್ಕೊಬೇಡಿ ಗೈಸ್. ವಡೆ 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 ಗೈಸ್, ದಿಸ್ ಇಸ್ ವಡೆ ನಾಟ್ ಗೀತಾ. ಓಕೆ ಗೈಸ್, ತಿಂದುಬಿಟ್ಟು ಸಿಗ್ತೀನಿ. ಬನ್ನಿ ತಿನ್ನೋಣ ನೀವೂ. ನೇಹ ಫೇವ್ರೆಟ್ ಗೈಸ್ ವಡೆ, ತೂತ್ ವಡೆ. ನನಗೂ ಫೇವ್ರೇಟ್. ಅಯ್ಯೋ, ಇಡ್ಲಿ ಆದರೆ ಇಷ್ಟ ಇಲ್ಲ ಗೈಸ್, ಬಟ್ ವಿಧಿ ಇಲ್ಲ, ತಿನ್ನಲೇಬೇಕು. ನೇಹ ಗೈಸ್, ನಮ್ಮಮ್ಮ ನಂಬರಿಂದ ಫೋನ್ ಮಾಡ್ತಾಯಿದ್ದೀನಿ. ಪಿಕ್ ಮಾಡೋಕ್ಕೆ 1 ಅವರ್ ಬೇಕು ಅವಳಿಗೆ. ಸಿ ರೆಡಿನಾ? 5 ಮಿನಿಟ್ಸ್ ಬೇಕಾ ಇನ್ನು? ಸರಿ ಆಯಿತು ಗೈಸ್, ನಾನು ರೆಡಿ ಆಗಿದ್ದೀನಿ. ಇವತ್ತು ನಾನೇ ವೆಯ್ಟ್ ಮಾಡ್ತಾಯಿದ್ದೀನಿ ಅವಳಿಗೆ. ಇನ್ನೂ 5 ಮಿನಿಟ್ಸ್ ಅಂತೆ. ಹೊರಟ್ವಿ ಗೈಸ್ ಕಾಲೇಜ್ಗೆ, ಬಟ್ ಅವಳು ಇನ್ನೂ ಬಂದಿಲ್ಲ. ನಾನು ಹೇಳಿದೆ ತಾನೇ ಅವಳು ಬರೋದು ಲೇಟ್ ಅಂತ. ಗೈಸ್, ನೇಹ ಬಂದ್ಲು ಗೈಸ್. ನಾನು ಹೇಳಿಲ್ವಾ ಇವತ್ತು ನಾನು ವೆಯ್ಟ್ ಮಾಡ್ತೀನಿ ಅಂತ? ನಾನು 5 ನಿಮಿಷ ವೆಯ್ಟ್ ಮಾಡು, ಆಮೇಲೆ ಮನೆ ಬಿಡ್ತೀನಿ ಗೈಸ್. ಪ್ರೂಫ್ ಸಮೇತ ತೋರಿಸಿದ್ದೀನಿ. ಕರೆಕ್ಟ್ 8:15 ಫೋನ್ ಮಾಡಿದ್ಲು, 8:20 ಮನೆ ಬಿಟ್ಟು 22 ಬಂದಿರೋದು ಗೈಸ್. 2 ಮಿನಿಟ್ಸ್ ಆದರೂ ವೆಯ್ಟ್ ಮಾಡಿದ್ದೀನಿ. ಪ್ರೂಫ್ ಕಾಲ್ ಮಾಡಿರೋದು, ಕಾಲಲ್ಲಿ ಮಾತಾಡೋದು ಎಲ್ಲ ಪ್ರೂಫ್ ಐತೆ ಗೈಸ್. ನಾನು ರೆಡಿ ಆಗ್ಬಿಟ್ಟು ಕೂತಿದ್ದೆ. 5 ಮಿನಿಟ್ಸ್ ವೆಯ್ಟ್ ಮಾಡೋದೇ ತಾನೆ. ನಾನು 5 ಮಿನಿಟ್ಸ್ ವೆಯ್ಟ್ ಮಾಡಿ ಅದೇ ಆ 5 ಮಿನಿಟ್ಸು ವೆಯ್ಟ್ ಮಾಡೋದೇ ತಾನೆ. ನೋಡಿದ್ರ ಗೈಸ್. ಏನು ತಿಂದೆ? ನಾನು ಜ್ಯೂಸ್ ಕುಡಿದೆ, ಒಂದು ಚಪಾತಿ ತಿಂದೆ. ಓಕೆ ಗೈಸ್, ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ನಮ್ಮದು ಡೈಲಿ ವ್ಲಾಗಲ್ಲಿ ಏನೂ ಇರಲ್ಲ ಆ್ಯಕ್ಚುಲಿ. ಬರೀ ಕಾಲೇಜ್ಗೆ ಹೋಗು, ಮನೆಗೆ ಬಾ, ಅದೇ ಇರುತ್ತೆ. ಅದನ್ನೇ ಮಾಡಬೇಕಷ್ಟೇ ಇವಾಗ. ಬಟ್ ಸ್ಟಿಲ್ ಮಾಡೋಣ ಗೈಸ್. ಅಷ್ಟೇ. ಬೈ ಗಾಯ್ಸ್. ಅಲ್ಲ ಬಾಯ್ ಅಲ್ಲ, ಸಿಗ್ತೀವಿ ಗೈಸ್ ಮತ್ತೆ. ಹೆಂಗೆ ಹೇಳ್ಕೊಂಡು ಹೋಯ್ತಾಳೆ, ದನ ಹೇಳ್ಕೊಂಡಂಗೆ ಹೋಯ್ತಾಳೆ. ಓಡು 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 ಗೈಸ್. ಗೀತಾ, ಬೆಳಗ್ಗೆ ನೀನು ನನ್ನ ತಟ್ಟೆ ಒಳಗಡೆ ಇದ್ದೆ. ವಡೆ. ಗೀತಾ ನೋಡು, ನಿನ್ನ ಥರನೇ ಬ್ಯಾಗ್, ಸೇಮ್ ಟು ಸೇಮ್. ನೀನು ಅದೇ ಥರ ಓದಿದ್ರೆ ಹೆಂಗಿರುತ್ತೆ ಬಸ್ಸಲ್ಲಿ ಕುತ್ಕೊಂಡು? ಕ್ಲಾಸಲ್ಲೇ ಓದಲ್ಲ, ಬಸ್ಸಲ್ಲಿ ಓದ್ತೀವಾ? ನೀನು ಹಿಂಗೆ ಓದಿದ್ರೆ ಗೀತಾ IAS ಮಾಡಿಬಿಡ್ತೀವ. ಬೆಳಗ್ಗೆ ಬಂದು ಸಾಂಗ್ ಹಾಕ್ತಿದ್ದಾಳೆ ಗೈಸ್. ನೋಡಿ ಗೈಸ್, ಏನು ಮಾತಾಡ್ತಾಳೆ, ಏನೆಲ್ಲ ಮಾತಾಡ್ತಾಳೆ ನೋಡಿ ಗೈಸ್. ಫಸ್ಟ್ ಪೀರಿಯಡ್ ಸೆಷನ್ಗೆ ಹೋಗ್ತಿದ್ದೀವಿ. ಜಸ್ಟ್ ಬರೀ 3 ಮೆಂಬರ್ಸ್. ಅಲ್ಲಿ ಶ್ರಾವಣಿ ಮತ್ತು ಇನ್ನೊಬ್ರು ಇದ್ದಾರೆ, ತನುಶ್ರೀ. ಗೈಸ್, ಅಲ್ಲ, ಇಲ್ಲೇನೋ ಎಲೆಕ್ಷನ್ ಏನೋ ಫಿಲ್ ಮಾಡೋಕ್ಕೆ ಕಳಿಸಿದ್ದಾರೆ. ಬಟ್ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇಲ್ಲೆಲ್ಲ ಸುಮ್ಮನೆ ಕೂತಿದ್ದೀವಿ ಗೈಸ್. ಹಲೋ, ಕ್ಲಾಸ್ ಒಂದು ಮಿಸ್ ಆಗ್ತಾ ಇದೆ, ಅದೊಂದು ಖುಷಿ. ವಿತ್ ಅಟೆಂಡೆನ್ಸ್ ಬೇರೆ ಸಿಗ್ತಾ ಇದೆ, ಅದೊಂದು ನೆಕ್ಸ್ಟ್ ಲೆವೆಲ್ ಖುಷಿ. ಅಷ್ಟೇ, ಸಿಗೋಣ. ಭೂಮಿಕಾ, ಆರ್ ಯು ರೆಡಿ? ಫುಲ್ ಜೋಶಲ್ಲಿ, ಫುಲ್ ಜಗಳ ಮಾಡೋಕ್ಕೆ ರೆಡಿಯಾಗಿ ಹೋಗ್ತಿದ್ದಾಳೆ. ಅದು ಜಗಳ ಅಲ್ಲ, ಸ್ವಲ್ಪ ಫ್ಯಾಕ್ಟ್ಸ್ ಸ್ವಲ್ಪ ಜನಕ್ಕೆ ಹೇಳ್ಬೇಕಲ್ವಾ? ಹೇಳ್ಬೇಕಲ್ಲ, ಗೈಸ್. ಕನ್ನಡ ಮಾತಾಡಬೇಕು ಗೈಸ್. ಅಲ್ಲ, ಕನ್ನಡದೊಳಗೆ ಆಕ್ಸೆಂಟ್ ಯೂಸ್ ಮಾಡ್ತಾಳೆ. ಹೇಳಿ. ಫ್ಯಾಕ್ಟ್ಸ್ ಮತ್ತೆ ನೋಡಿ ಗೈಸ್, ಕಂಟೆಂಟ್ ಕೊಡ್ತಾಳೆ ನಮ್ಮ ಭೂಮಿಕಾ. ಭೂಮಿಕಾದು ಯೂಟ್ಯೂಬ್ ಚಾನಲ್ ಇದೆ ಗೈಸ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಭೂಮಿಕಾ ನಾಗರಾಜ್ ಅಂತ ಇರುತ್ತೆ. ಅವಳಿನ್ನೂ ಏನೋ ಪೋಸ್ಟ್ ಮಾಡ್ತಾ ಇಲ್ಲ. ಸೆಪ್ಟೆಂಬರ್ ಇಂದ ಪೋಸ್ಟ್ ಮಾಡ್ತಾಳಂತೆ. ಸೆಪ್ಟೆಂಬರ್. ಓಕೆ ಗೈಸ್, ಬೆಗ್ಗರ್ ಬಾಯ್ ಈ ಸಾಂಗ್ ಆಡು. ಐ ಆಮ್ ಅ ಬೆಗ್ಗರ್ ಬಾಯ್ ಅಂತ.
ಇವರಿಬ್ರು ಓಡೋಗ್ತವ್ರೆ ಗೈಸ್ ಜಗಳ ಮಾಡೋಕ್ಕೆ. ಚಲೋ ಚಲೋ ಗೈಸ್, ದಿಸ್ ಇಸ್ ಶ್ರಾವಣಿ. ಹಲೋ. ಹಾಂ, ವಾಟ್ಸಾಪ್. ಜಗಳ ಹೆಂಗಿತ್ತು? ID ಕಾರ್ಡ್ ಇಸ್ಕೊಂಡು ಮನೆಗೆ ಹೋಗ್ತೀನಿ, ನಾಳೆ ಬಂದು ID ಕಾರ್ಡ್ ಇಸ್ಕೊತೀನಿ ಅಷ್ಟೇ. ಬಾಯ್ ಬಾಯ್. ಪಾರ್ಟ್ ನಾಳೆ ಕಂಟಿನ್ಯೂ ಮಾಡ್ತೀನಿ. ಹ್ಞೂ, ಇವತ್ತಿನ ವ್ಲಾಗು ನಾಳೆನೂ ಎರಡೂ ಕಂಟಿನ್ಯೂ ಮಾಡ್ತೀನಿ. ಒಂದಿದೆ ಹುಡುಗಿರ್ದು ಹೇಳಿದ್ದು ನಾನು. ನೀನು ಯಾಕೆ ನೀನು ನಂದಂತೂ ಇದೆ ಅಂತ ಹೇಳ್ತಿದ್ಯಾ? ಬರೀ ಹುಡುಗಿರು ಅಂತ ಹೇಳ್ತಿದ್ದು. ಹಂಗ ನನ್ನ ಮಾತಾಡ್ಸ್ಬೇಡ ಬಿಡು, ಹುಡುಗಿರ್ ಸವಸ ಬೇಡ ಅಂದಲ್ಲ. ಸರಿ ಆಯ್ತು, ಬೇಡ ಗೈಸ್, ಕಟ್ಟಿವ್ನು. ಇವಾಗ ಶಶಿ ನೋಡಿ ಗೈಸ್ ಅಂತೆ. ಹೂವು ಕೊಟ್ಟವನೇ ಗೈಸ್ ಕಿವಿಗೆ ಮುಡ್ಕೋ ಅಂತ. ಯಾಕಂದ್ರೆ ಎಲ್ಲರೂ ನನ್ನ ಕಿವಿಗೆ ಹೂವು ಮುಡಿಸ್ತಾರೆ, ಅದಕ್ಕೆ. ಎಸ್ ದೊಡ್ಡ ಕ್ಲಿಪ್ ಐತೆ. ನೇಹಾ, ಐ ಲವ್ ಯು ಜಾಸ್ತಿ. ID ಕಾರ್ಡ್ ಇಲ್ದಲೆ ಗೇಟ್ ಒಳಗೆ ಬಿಡಲ್ಲ ಅಂತ ಲೆಟರ್ಸ್ ಬರೀತೀನಿ. ಮನೇಲಿ ಬರೆಯೋದು ಮಾಡ್ತೀನಿ. PRINCIPAL ಎಲ್ಲ PL PAL. ಇತ್ತು ಹೆಂಗೋ ID ಕಾರ್ಡ್ ಚೂರು ಏನು ಕಾಣಿಸಿಲ್ಲ ಅಂದರೆ ನಾನು ವೀಡಿಯೋನೇ ಇದು ಮಾಡಿಬಿಡ್ತೀನಿ. ಸ್ಟಾಪ್ ಮಾಡಿ ಆನ್ ಮಾಡಬೇಕಿದ್ರೆ. ಹಾಂ, ಇವತ್ತು ಫಸ್ಟ್ ಪೀರಿಯಡ್ ಹೋಯ್ತು. ಅರೇ ರಾಮ, ಭಜನ ಮಾಡ್ಕೊಂಡು ಕುತ್ಕೊಬೇಕು. ಗೈಸ್ ಫೈನಲಿ ಎಷ್ಟೆಲ್ಲ ಆದಮೇಲೆ ನಾವು ID ಕಾರ್ಡ್ ಸಿಕ್ಕ ಗೈಸ್. ನಾವು ಫುಲ್ ಮಳೆ ಬರ್ತಾ ಇದೆ, ಜೋರಾಗಿ ಏನು ಬರ್ತಿಲ್ಲ, ಇನ್ನು ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಹನಿ ಮಳೆ. ಇವಾಗ ಬೆಳಗ್ಗೆ ಎಲ್ಲ ಆದಮೇಲೆ ಎಲ್ಲರೂ ಫುಲ್ ಬೇಜಾರಾಗಿದ್ರಿ ಎಲ್ಲರೂ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಕಾಲೇಜಲ್ಲಿ ಇವತ್ತು ಮೂಡಿರಲಿಲ್ಲ ವ್ಲಾಗ್ ಮಾಡೋಕ್ಕೆ, ಅದಕ್ಕೆ ಮಾಡಿಲ್ಲ. ಇವಾಗೆಲ್ಲ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಸಿಗ್ತೀವಿ. ಬೇಗ ಬನ್ನಿ ಮೇಡಮ್, ಫ್ರೆಶ್ ಅಪ್ ಆಗಿ ಬನ್ನಿ ಬೇಗ. ಮನೆಗೆ ಹೋಗಿ ಏನಾದ್ರು ತಿಂದು ಹೊಟ್ಟೆ ಹಸಿತೈತೆ ಗೈಸ್, ಫುಲ್ಲು ತಿಂದ್ಬಿಟ್ಟು ಆಮೇಲೆ ಸಿಗ್ತೀವಿ. ನಮಸ್ಕಾರ ಗೈಸ್. ಹೇಳಿ ಗೈಸ್, ಈ ಕಡೆ ಬನ್ನಿ ಗೈಸ್. ನೀವು ಫ್ರೇಮಿಂದ ಈಚೆ ಹೋಯ್ತಾ ಇದ್ದೀರಾ? ಹಾಂ ಗೈಸ್, ನೋಡಿ ಗೈಸ್, ನನ್ನ ಗೊಂಬೆ ನೋಡಿ ಬಿದ್ದೋಯ್ತು. ನಿನ್ಗಿಂತ ದಪ್ಪ ಐತೇನೆ ಅದು ಗೊಂಬೆ. ನಂಗೆ ಹೊಟ್ಟೆ ಹಸಿತೈತೆ. ಇವಾಗ ನೋಟ್ಸ್ ಬರಿಬೇಕು ಕುತ್ಕೊಂಡು. ಬರೆದ್ಬಿಟ್ಟು ಸಿಗ್ತೀವಿ ಗೈಸ್. ಫುಲ್ ಸಿನ್ಸಿಯರಾಗಿ ಬರೀತಾಳೆ ಗೈಸ್. ನಾನು ಕ್ಲಾಸ್ ವರ್ಕ್ ನೋಡ್ಕೊಂಡು. ಅಕ್ಕ ಇನ್ಕಂಪ್ಲೀಟ್ ಬರ್ದಿದ್ದೀನಿ, ಆದರೆ ತಪ್ಪು ಬರ್ದಿಲ್ಲ ಅಂದರೆ ಕರೆಕ್ಟಾಗಿ ಬರ್ಕೊಂಡಿಲ್ಲ. ಬೇರೆ ಬುಕ್ಕಲ್ಲಿ ಬರ್ದಿಲ್ಲ. ಇವಾಗ ಸ್ಟಾರ್ಟಿಂಗ್ ಇಂದ ಬರೀತಾ ಇದ್ದೀನಿ. ಹೊಸ್ದಾಗಿ ಬರೀತಾಳೆ. ನಾನು ಮೊನ್ನೆನೇ ಮುಗಿಸ್ಬಿಟ್ಟೆ. ನೋಡಿ ಗಾಯ್ಸ್, ಊಟ ತಿಂತಾಳೆ. ತಿನ್ನಕ್ಕೂ ನೆಮ್ಮದಿಯಾಗಿ ಬಿಡಲ್ಲ ಗೈಸ್. ಬಿಡಲ್ಲ. ವ್ಲಾಗ್ ಸ್ಟಾರ್ಟ್ ಮಾಡಿರೋದು ಯಾವನು? ಪರವಾಗಿಲ್ಲ, ಇದೇ ಫಸ್ಟ್ ಟೈಮ್ ನನ್ನ ಮನೆಗೆ ಬಂದಮೇಲೂ ವ್ಲಾಗ್ ಮಾಡ್ತಾ ಇರೋದು. ಸ್ವಲ್ಪ ಬುದ್ಧಿ ಬಂದಿದೆ ಗೈಸ್. ಬುದ್ಧಿ ಹೇಳ್ಕೊಟ್ಟಿರೋದು. ಅವಳಿಗೆ ಸ್ವಲ್ಪ ಬುದ್ಧಿ ಬಂದಿದೆ ಗಾಯ್ಸ್, ಅದಕ್ಕೆ ಗಾಯ್ಸ್. ಓಕೆ ಗೈಸ್, ಈ ಮಕ್ಕಳು ಬೇರೆ ಓದ್ತಾವ್ರೆ, ಆ ಮಗು ಒಂದು ಬೇರೆ. ಗೈಸ್ ಎಲ್ಲರೂ ನಮ್ಮ ಕೆಲಸ ಮಾಡ್ಕೋತಾ ಇದ್ದೀವಿ. ಅದು ಕೆಳಗೆ ಕುತ್ಕೊಂಡಲ್ಲ, ಆಕಾಶ. ದಿಸ್ ಇಸ್ ನಾಟ್ ಆಕಾಶ, ದಿಸ್ ಇಸ್ ಡೈನಿಂಗ್ ಟೇಬಲ್. ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡ್ತಾರೆ, ಕುತ್ಕೊಂಡ್ ಮರಿಯಲ್ಲ. ಇವಾಗ ಹೇಳು. ಡೈನಿಂಗ್ ಟೇಬಲ್ ಮೇಲೆ ಊಟ ಬಿಟ್ಟು ಬೇರೆ ಎಲ್ಲ. ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡಲ್ಲ ನಾನು. ಚೇರ್ ಮೇಲೆ ಊಟ ಮಾಡ್ತೀನಿ, ಡೈನಿಂಗ್ ಟೇಬಲ್ ಮೇಲೆ ಫೋನ್ ನೋಡ್ತೀನಿ ಕುತ್ಕೊಂಡು. ಅದು ನನ್ನ ಕೆಲಸ. ನೀನು ಬೆಡ್ ಮೇಲೆ ಬರೀತಿದ್ಯಾ? ಬೆಡ್ ಮೇಲೆ ಬರೀತಾರಾ? ಒನ್ ಲೆವೆಲಿಗೆ ಓಕೆ ಗೈಸ್, ಪರವಾಗಿಲ್ಲ ಬಿಡು. ಡೈನಿಂಗ್ ಟೇಬಲ್ ಮೇಲೆ ಊಟನೇ ಮಾಡ್ಬೇಕು ಅಂತ ಎಲ್ಲರೂ ರೂಲ್ಸ್ ಬರ್ದೈತಾ? ಎಲ್ಲಪ್ಪ, ಅಲ್ಲ ಚೇರ್ ಮೇಲೆ ಕುತ್ಕೊಂಡು ಬರೆಯೋದು ಬೇರೆ. ಯಾಕೆ ಹಿಂಗ್ ಅಜೀಬ್ ಮಾಡ್ತಿದ್ಯಾ? ಆಯ್ತು ಗೈಸ್, ಗೊತ್ತು ಗೈಸ್, ಇವಳೇ ಎಡಿಟ್ ಮಾಡ್ತಾಳೆ, ಕಟ್ ಮಾಡ್ಬಿಡ್ತಾಳೆ. ಸರಿ ಬಿಡು, ಆಯ್ತು, ಕಟ್ ಮಾಡಲ್ಲ. ಆಯ್ತು. ನೀನು ಬರೀ.
ನಾನು ಬರಿತಾ ಇದ್ದೀನಿ ಸಿ ನಿಂದು ಜಾಸ್ತಿ ಇದೆ ಬರೆಯೋದು. ನಂದು ಒಂದೇ ಪೇಜು ಇವತ್ತಿಂದು, ಯಾಕಂದ್ರೆ ಹೊಸ ಬುಕ್ ಇರಲಿಲ್ಲ ಅದಕ್ಕೆ ಬರ್ದಿಲ್ಲ. ಅದು ನಿನ್ ಜಾಸ್ತಿ ಐತೆ. ಆಯ್ತು ಬರಿತೀನಿ. ಗೈಸ್ ಇವಾಗ ನೇಹಾನು ಮನೆಗೆ ಹೋದ್ಲು, ನಾನು ಮಲ್ಕೊತೀನಿ. ಟ್ಯೂಷನ್ ಎಲ್ಲ ಮುಗೀತು. ಇವಾಗ ಮಲ್ಕೊಂಡು ಬೆಳಗ್ಗೆ ಎದ್ದು ಕಾಲೇಜ್ಗೆ ಹೋಗಬೇಕು. ಸೊ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ನಮ್ಮ ವ್ಲಾಗ್ಸ್. ಟಾಟಾ, ಬಾಯ್ ಬಾಯ್.